ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು, ಅವರ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು, ಅವರ ಎನರ್ಜಿಯನ್ನು ಫೀಲ್ ಮಾಡಿಕೊಂಡು, ಕಾಮಾಗಿ ಕೂತ್ಕೊಂಡು ಡೀಪ್ ಬ್ರೀತನ್ನು ತಗೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಇಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಮೊದಲು ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ ಕಣ್ಣು ಮುಚ್ಚಿಕೊಂಡು ಡೀಪಾಗಿ ಆ ವ್ಯಕ್ತಿಯನ್ನು ಫೀಲ್ ಮಾಡ್ಕೊಳ್ಳಿ. ಮೊದಲಿಗೆ ಇಲ್ಲಿ ಯಾವ ಎನರ್ಜಿ ಕಾಣ್ತಾ ಇದೆ ಅಂದರೆ ಕೋಲ್ಡ್, ಕಂಟ್ರೋಲ್ ಎನರ್ಜಿ ಕಾಣ್ತಾ ಇದೆ. ಕ್ವೀನ್ ಆಫ್ ಸ್ವಾರ್ಡ್ಸ್ ಎನರ್ಜಿ ಇದೆ. ನಿಮ್ಮ ಪರ್ಸನ್ ಈಗ ಹೊರಗಡೆ ಕಾಮ್ ಆಗಿದ್ದಾರೆ, ಸೈಲೆಂಟ್ ಆಗಿದ್ದಾರೆ, ಎಮೋಷ್ನಲಿ ಡಿಸ್ಟೆಂಟ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಅವರೀಗ ಬಿಹೇವ್ ಮಾಡ್ತಾ ಇರ್ಬೋದು, ನನಗೇನು ಫೀಲ್ ಆಗ್ತಾ ಇಲ್ಲ, ನಾನು ಓಕೆ ಆಗಿದ್ದೀನಿ. ಬಟ್ ಸತ್ಯ ಏನು ಅಂದರೆ ಇದು ರಿಯಲ್ ಫೀಲಿಂಗ್ ಅಲ್ಲ. ಸೆಲ್ಫ್ ಪ್ರೊಟೆಕ್ಷನ್ ಮೋಡ್ನಲ್ಲಿದ್ದಾರೆ. ಅವರು ಹರ್ಟ್ ಆಗಿದ್ದಾರೆ, ಬಟ್ ತೋರಿಸ್ಕೊಳ್ತಾ ಇಲ್ಲ. ಮನಸ್ಸಿನ ಒಳಗಡೆ ಓವರ್ ಥಿಂಕಿಂಗ್, ಪೇಯ್ನ್, ಕನ್ಫ್ಯೂಷನ್ ಎಲ್ಲ ಮಿಕ್ಸ್ ಆಗಿದೆ ಅನ್ನೋ ಎನರ್ಜಿ ಇದೆ. ಇನ್ನು ನಿಮ್ಮ ಎನರ್ಜಿಯನ್ನು ಈಗ ನೋಡೋಣ. ಕಿಂಗ್ ಆಫ್ ಕಪ್ಸ್ ಎನರ್ಜಿ ಇದೆ. ನಿಮ್ಮ ಎನರ್ಜಿ, ನೀವು ಡೀಪ್ ಲವ್ ಮಾಡ್ತೀರಾ ಈ ವ್ಯಕ್ತಿಯನ್ನು, ಎಮೋಷ್ನಲಿ ಮೆಚ್ಯೂರ್, ಕಾಮಾಗಿ ಫೀಲ್ ಮಾಡಿದ್ದೀರಾ. ನೀವು ಲವ್ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಿಮ್ಮ ಹತ್ರ ವರ್ಡ್ಸೇ ಇಲ್ಲ. ಈ ವ್ಯಕ್ತಿಯ ಬಗ್ಗೆ ಅಷ್ಟೊಂದು ಪ್ರೀತಿ ಇದೆ, ಫೀಲಿಂಗ್ಸ್ ತುಂಬ ಇದೆ, ನಿಮ್ಮ ಹಾರ್ಟ್ ಪ್ಯೂರ್ ಇದೆ. ಅದಕ್ಕೆ ನಿಮ್ಮ ಪರ್ಸನ್ ನಿಮ್ಮ ಲವ್ವಿಂದ ಸ್ಟಿಲ್ ಅಫೆಕ್ಟೆಡ್ ಆಗಿದ್ದಾರೆ. ಅಂದರೆ ನಿಮ್ಮಿಂದ ದೂರ ಆಗಿರಬಹುದು, ಅಥವಾ ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಬಟ್ ಪೂರ್ತಿಯಾಗಿ ನಿಮ್ಮಿಂದ ದೂರ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಿಕ್ಸ್ ಆಫ್ ಸ್ವಾರ್ಡ್ಸ್ ಎನರ್ಜಿ ಇದೆ. ಅವರೀಗ ಮೇ ಬಿ ದೂರ ಹೋಗಿದ್ದಾರೆ, ಇಗ್ನೋರ್ ಮಾಡ್ತಾ ಇದ್ದಾರೆ, ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಎಮೋಷ್ನಲ್ ಡಿಸ್ಟೆನ್ಸ್ ಇದೆ. ಅವರು ಸ್ಲೋಲಿ ಮೂವ್ ಆಗ್ತಾ ಇದ್ದಾರೆ, ಬಟ್ ಫುಲ್ಲಿ ಮೂವ್ ಆನ್ ಆಗಿಲ್ಲ. ಅವರು ಪೀಸ್ ಹುಡ್ಕೋದಕ್ಕೆ ದೂರ ಹೋಗಿದ್ದಾರೆ, ಬಟ್ ಹಾರ್ಟ್ ಇನ್ನೂ ನಿಮ್ಮ ಹತ್ರನೇ ಇದೆ. ಅಂದರೆ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ದೂರ ಆಗಿರ್ಬೋದು, ಸಿಟ್ಟು ಬಂದು ದೂರ ಆಗಿರ್ಬೋದು, ಬಟ್ ಅವರ ಮನಸ್ಸು ಅನ್ನೋದು ನಿಮ್ಮ ಹತ್ರನೇ ಇದೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಪೇಜ್ ಆಫ್ ಪೆಂಟಿಕಲ್ಸ್ ಎನರ್ಜಿ ಇದೆ. ಅವರು ನಿಮ್ಮನ್ನು ಇಂಡೈರೆಕ್ಟ್ಲಿ ಫಾಲೋ ಮಾಡ್ತಾರೆ, ನಿಮ್ಮನ್ನು ಅಪ್ಡೇಟ್ಸ್ ಗಮನಿಸ್ತಾ ಇದ್ದಾರೆ, ಬಟ್ ಓಪನ್ಲಿ ಬರ್ತಾ ಇಲ್ಲ. ಯಾಕೆ ಅಂದರೆ ಈಗೋ ಕಾಣಿಸ್ತಾ ಇದೆ, ಫಿಯರ್ ಇದೆ. ಅವರು ಯೋಚನೆ ಮಾಡ್ತಾ ಇದ್ದಾರೆ, ನೀವು ಇವರ ಬಗ್ಗೆ ಏನು ಫೀಲ್ ಮಾಡ್ತೀರಾ ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಸಿಕ್ಸ್ ಆಫ್ ಕಪ್ಸ್ ಎನರ್ಜಿ ಇದೆ. ಪಾಸ್ಟ್ ಮೆಮೊರೀಸ್ ಬಿಡ್ತಾ ಇಲ್ಲ. ನೀವು ಶೇರ್ ಮಾಡಿದ ಮಾತುಗಳು, ಸಮಯ, ನಿಮ್ಮ ನಗು, ನಿಮ್ಮ ನೆನಪು, ನಿಮ್ಮ ಬ್ಯೂಟಿ ಎಲ್ಲವೂ ಅವರ ಮೈಂಡ್ನಲ್ಲಿ ರಿಪೀಟ್ ಆಗ್ತಾ ಇದೆ. ಅವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮನ್ನು ಮರೀಬೇಕು, ನಿಮ್ಮ ನೆನಪುಗಳಿಂದ ಹೊರಗಡೆ ಬರಬೇಕು, ಬಟ್ ಮೆಮೊರೀಸ್ ಮತ್ತೆ ಬರ್ತಾ ಇದೆ ಅವರ ಮೈಂಡ್ನಲ್ಲಿ. ಅದು ಅವರನ್ನು ನಿಮ್ಮ ಕಡೆ ಪುಲ್ ಮಾಡ್ತಾ ಇದೆ, ಎಳಿತಾ ಇದೆ. ಏಟ್ ಆಫ್ ಸ್ವಾರ್ಡ್ಸ್ ಎನರ್ಜಿ ಇದೆ. ಅವರ ಮೈಂಡ್ ಸ್ಟಕ್ ಆಗಿದೆ. ಅವರು ಫೀಲ್ ಮಾಡ್ತಾರೆ, ನಾನು ಇಲ್ಲೇ ಟ್ರ್ಯಾಪ್ ಆಗಿದ್ದೀನಿ, ಸ್ಟಕ್ ಆಗಿದ್ದೀನಿ, ಮೂವ್ ಆನ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ಬಟ್ ಆಗ್ತಾ ಇಲ್ಲ. ಡಿಸಿಷನ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ, ಕನ್ಫ್ಯೂಸ್ ಆಗಿದ್ದಾರೆ. ಆ ಎನರ್ಜಿ ಕಾಣ್ತಾ ಇದೆ. ಫೈವ್ ಆಫ್ ಕಪ್ಸ್ ಎನರ್ಜಿ ಇದೆ. ಈಗ ಅವರು ರಿಗ್ರೆಟ್ ಫೀಲ್ ಕೂಡ ಮಾಡ್ತಾ ಇದ್ದಾರೆ. ನಾನು ತಪ್ಪು ಮಾಡಿದೆ, ಈ ಕನೆಕ್ಷನಲ್ಲಿ ವ್ಯಾಲ್ಯೂ ಇತ್ತು, ಈ ಕನೆಕ್ಷನಲ್ಲಿ ನಾನು ವ್ಯಾಲ್ಯೂ ಮಾಡಲಿಲ್ಲ, ರೆಸ್ಪೆಕ್ಟ್ ಮಾಡಲಿಲ್ಲ. ಗಿಲ್ಟ್ ಹೆವಿಯಾಗಿ ಕಾಡ್ತಾ ಇದೆ, ಬಟ್ ಸ್ಟಿಲ್ ಸಾರಿ ಹೇಳೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಈಗೋ ತುಂಬ ಅಡ್ಡವಾಗಿ ನಿಂತಿದೆ. ನಾನು ಹೇಳಿದ್ದೆ ಸರಿ, ನಾನು ಮಾಡಿದ್ದೆ ಸರಿ. ಈಗೋ ಅವರನ್ನು ತಡೀತಾ ಇದೆ. ಅಂದರೆ ಅವರು ಏನೇ ಹೇಳಿದ್ರೂ ಕೂಡ ನೀವು ನಂಬಬೇಕು, ಆ ರೀತಿ ಅವರ ಈಗೋ ಅಡ್ಡ ಬಂದಿರಬಹುದು. ಇನ್ನು ಬಿಗ್ಗೆಸ್ಟ್ ರಿಯಲೈಸೇಷನ್ ಅನ್ನೋದು ಕಾಣ್ತಾ ಇದೆ. 10 ಆಫ್ ಕಪ್ಸ್ ಎನರ್ಜಿ ಇದೆ. ಅವರೀಗ ಸ್ಲೋಲಿ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇರುವ ಎನರ್ಜಿ ಇದೆ. ನೀವೇ ಅವರ ಹ್ಯಾಪಿನೆಸ್, ನೀವೇ ಅವರ ಪೀಸ್. ಆ ರೀತಿ ಇವ್ರಿಗೆ ಲೇಟಾಗಿ ಗೊತ್ತಾಗಿದೆ, ಬಟ್ ಡೀಪಾಗಿ ಗೊತ್ತಾಗಿದೆ. ಬಟ್ ಈಗೋ ಅನ್ನೋದು ಕೂಡ ಅಡ್ಡ ನಿಂತಿದೆ. ಇನ್ನು ಫ್ಯೂಚರ್ನಲ್ಲಿ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಪೇಜ್ ಆಫ್ ಕಪ್ಸ್ ಎನರ್ಜಿ ಇದೆ. ಫ್ಯೂಚರ್ನಲ್ಲಿ ಸ್ಮಾಲ್ ಮೆಸೇಜಸ್ ಬರುವ ಚಾನ್ಸಸ್ ತುಂಬ ಜಾಸ್ತಿ ಕಾಣ್ತಾ ಇದೆ. ಸಿಂಪಲ್ ಟೆಕ್ಸ್ಟ್ ಆಗಿರ್ಬೋದು, ಅಂದರೆ ಮೊದಲಿಗೆ ನಾನು ಹೇಳ್ತಾ ಇರುವಂಥದ್ದು ಒಂದು ಹಾಯ್ ಅಂತ ಆಗಿರ್ಬೋದು, ಬಟ್ ಬಿಗ್ ಮೀನಿಂಗ್ ಇರುತ್ತೆ ಅದರಲ್ಲಿ. ಅವರು ನಿಮ್ಮ ಕಡೆಗೆ ಬರ್ತಾ ಇದ್ದಾರೆ. ನೈಟ್ ಆಫ್ ಕಪ್ಸ್ ಎನರ್ಜಿ ಇದೆ. ಹಾರ್ಟ್ಫುಲ್ ಎಮೋಷನ್ಸ್ ಜೊತೆ ನಿಮ್ಮ ಹತ್ರ ಬರುವ ಎನರ್ಜಿ ಕಾಣ್ತಾ ಇದೆ. ನೀವು ಅಕ್ಸೆಪ್ಟ್ ಮಾಡ್ತೀರಾ ಅನ್ನೋ ಫಿಯರ್ ಇದೆ. ಎಲ್ಲಿ ನೀವು ಇವರಿಂದ ದೂರ ಹೋಗ್ತೀರಾ ಅನ್ನೋ ಭಯ ಇದೆ.
ಚೇಂಜ್ ಆಗಿದ್ದೀರಾ ಅನ್ನೋ ಭಯ ಕೂಡ ಇದೆ. ದ ಡೆವಿಲ್ ಎನರ್ಜಿ ಕಾಣ್ತಾ ಇದೆ. ಅಂದರೆ ಅವರು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಕ್ಕೆ ತುಂಬ ಟ್ರೈ ಮಾಡಿದ್ದಾರೆ, ಇಗ್ನೋರ್ ಮಾಡಿದ್ದಾರೆ, ನಿಮ್ಮನ್ನು ಅವಾಯ್ಡ್ ಮಾಡಿದ್ದಾರೆ. ಬಟ್ ಅವರು ನಿಮ್ಮನ್ನು ಬಿಡೋದಕ್ಕೆ ಆಗ್ತಾ ಇಲ್ಲ. ಸ್ಟ್ರಾಂಗ್ ಅಟ್ಯಾಚ್ಮೆಂಟ್ ಕಾಣ್ತಾ ಇದೆ. ಮೈಂಡ್ ನಿಮ್ಮನ್ನು ಬಿಡ್ತಾ ಇದೆ, ಬಟ್ ಹಾರ್ಟ್ ನಿಮ್ಮನ್ನು ಹಿಡ್ಕೊಂಡಿದೆ. ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಕನೆಕ್ಷನ್ ಬ್ರೇಕ್ ಆಗಿಲ್ಲ. ಅವರು ನಿಮ್ಮನ್ನು ಮರ್ತಿಲ್ಲ, ಮರೆಯೋದಕ್ಕೆ ಕೂಡ ಆಗ್ತಾ ಇಲ್ಲ. ಅವರು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ, ರಿಗ್ರೆಟ್ ಮಾಡ್ತಾ ಇದ್ದಾರೆ, ಸೀಕ್ರೆಟ್ಲಿ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ಸ್ಟಾಕ್ ಮಾಡ್ತಾ ಇದ್ದಾರೆ, ಫೇಕ್ ಅಕೌಂಟ್ ಮೂಲಕ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಅಥವಾ ನಿಮ್ಮ ಪೋಸ್ಟ್ ಅದನ್ನು ಗಮನಿಸ್ತಾ ಇದ್ದಾರೆ, ನಿಮ್ಮ ಲಾಸ್ಟ್ ಸೀನ್ ನೋಡ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ ಈಗೋನೂ ಇದೆ ಈ ವ್ಯಕ್ತಿಗೆ. ಫಿಯರ್ ಅವರನ್ನು ಸ್ಟಾಪ್ ಮಾಡ್ತಾ ಇದೆ. ಈಗೋ ಮೊದಲು ನಿಲ್ತಾ ಇದೆ, ಫಿಯರ್ ಕೂಡ ಇದೆ. ಹಾಗಾಗಿ ಟೈಮ್ ಬೇಕು, ಹೀಲಿಂಗ್ ಬೇಕು. ಒನ್ಸ್ ಅವರು ರೆಡಿ ಆದಮೇಲೆ ಕಮ್ಯುನಿಕೇಷನ್ ಮತ್ತೆ ಓಪನ್ ಆಗುವ ಎನರ್ಜಿ ಕಾಣ್ತಾ ಇದೆ. ಸೊ ನೀವು ಕೂಡ ಹೋಪ್ ಬಿಡಬೇಡಿ. ಈ ಕನೆಕ್ಷನ್ ವೀಕ್ ಆಗಿಲ್ಲ, ಇದು ಜಸ್ಟ್ ಸೈಲೆಂಟ್ ಫೇಸ್ನಲ್ಲಿದೆ. ಸ್ವಲ್ಪ ಪೇಷನ್ಸ್ ಇಡಿ, ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಟು ಪ್ಲೇಸ್ ಅನ್ನೋ ಎನರ್ಜಿ ಇದೆ. ಅಂದರೆ ನೀವೀಗ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿರಬಹುದು, ಮಾತುಕತೆ ಕಡಿಮೆ ಆಗಿರ್ಬೋದು, ಅಥವಾ ಮಾತಿಲ್ಲ, ಮೆಸೇಜ್ ಇಲ್ಲ, ಕಾಲ್ ಇಲ್ಲ, ಬಟ್ ಹಾರ್ಟ್ನಲ್ಲಿ ಕನೆಕ್ಷನ್ ಇನ್ನೂ ಕೂಡ ಇದೆ. ಕೆಲವೊಮ್ಮೆ ಯಾವ ರೀತಿ ಆಗುತ್ತೆ ಅಂದರೆ ಫಿಸಿಕಲಿ ದೂರ ಇದ್ದರೂ ಕೂಡ ಬಟ್ ಎಮೋಷ್ನಲಿ ಕ್ಲೋಸ್ ಆಗಿರ್ತಾರೆ. ನೀವು ನಿಮ್ಮ ಲೈಫ್ನಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀರಾ, ಬಟ್ ಸಡನ್ಲಿ ಅವರ ನೆನಪು ಬರ್ತಾ ಇದೆ. ಯಾಕೆ ಅಂತ ನಿಮಗೆ ಗೊತ್ತಾಗೋದಿಲ್ಲ. ಅದು ರ್ಯಾಂಡಮ್ ಅಲ್ಲ, ಅದು ಸೋಲ್ ಕನೆಕ್ಷನ್ ಸೈನ್. ಫ್ಯೂಚರ್ ಎನರ್ಜಿಯ ಪ್ರಕಾರ ತುಂಬ ಜನರಿಗೆ ಸಡನ್ ಮೆಸೇಜ್, ಕಾಲ್ ಬರುವ ಎನರ್ಜಿ ಇದೆ. ಅದು ಸಿಂಪಲ್ ಆಗಿರುತ್ತೆ, ಬಟ್ ಎಮೋಷ್ನಲಿ ಹೆವಿ ಆಗಿರುವ ಎನರ್ಜಿ ಕಾಣ್ತಾ ಇದೆ. ಅವರು ಸ್ಲೋಲಿ ಅವರ ಫೀಲಿಂಗ್ಸನ್ನು ಓಪನ್ ಮಾಡ್ಕೊಳ್ತಾರೆ, ಬಟ್ ಫುಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಟೈಮ್ ತಗೊಳ್ತಾರೆ. ಅವ್ರು ನಿಮ್ಮ ಮುಂದೆ ಸ್ವಲ್ಪ ಹಿಂಜರಿಬಹುದು, ಯಾಕೆ ಅಂದರೆ ಈ ಟೈಮ್ ಅವರು ನಿಮ್ಮನ್ನು ಕಳ್ಕೊಳ್ಳೋದು ಬೇಡ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಅಟ್ಯಾಚ್ಮೆಂಟ್ ಎನರ್ಜಿ ಕಾಣ್ತಾ ಇದೆ. ಇದು ಅನ್ಹೆಲ್ತಿ ಅಟ್ಯಾಚ್ಮೆಂಟ್ ಅಲ್ಲ, ಇದು ತುಂಬ ಡೀಪ್ ಆಗಿರುವಂತಹ ಅಟ್ಯಾಚ್ಮೆಂಟ್. ಅವರು ನಿಮ್ಮನ್ನು ಡಿಟ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡಿರಬಹುದು, ಬಟ್ ಅವರಿಂದ ಆಗ್ತಾ ಇಲ್ಲ. ಯಾಕೆಂದರೆ ನಿಮ್ಮ ಎನರ್ಜಿ ಅವರ ಸಬ್ಕಾನ್ಷಿಯಸ್ನಲ್ಲಿ ಡೀಪ್ ಆಗಿದೆ. ಅವರು ಮೂವ್ ಆನ್ ಆಗೋದಕ್ಕೆ ಟ್ರೈ ಮಾಡಿರಬಹುದು. ಸಮಥಿಂಗ್ ಪುಲ್ ಮಾಡ್ತಾ ಇರುತ್ತೆ ಅವರನ್ನು ನಿಮ್ಮ ಕಡೆಗೆ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ಒಂದು ಮ್ಯಾಗ್ನೆಟಿಕ್ ಪವರ್ ಇದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು, ಬಟ್ ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿ ಪವರ್ಫುಲ್ ಸತ್ಯ ಏನು ಅಂದರೆ ಸೈಲೆನ್ಸ್ ಇದ್ದರೂ ಕೂಡ ಕನೆಕ್ಷನ್ ಅಲೈವ್ ಇದೆ, ಡಿಸ್ಟೆನ್ಸ್ ಇದ್ದರೂ ಕೂಡ ಫೀಲಿಂಗ್ಸ್ ಅನ್ನೋದು ಅಲೈವ್ ಇದೆ. ನಿಮಗೂ ಕೂಡ ಫೀಲಿಂಗ್ಸ್ ಇದೆ, ಆ ವ್ಯಕ್ತಿಗೂ ಕೂಡ ಫೀಲಿಂಗ್ಸ್ ಇದೆ. ಅವರು ಕೂಡ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ, ರಿಗ್ರೆಟ್ ಫೀಲ್ ಮಾಡ್ಕೊಳ್ತಿದ್ದಾರೆ, ಸೀಕ್ರೆಟ್ಲಿ ವಾಚ್ ಮಾಡ್ತಾ ಇದ್ದಾರೆ. ಬಟ್ ಮೇಯ್ನಾಗಿ ನಿಂತಿರೋದು ಈಗೋ. ಬಟ್ ನಿಮ್ಮನ್ನು ಮರೆತಂತೂ ಅವರು ಹೋಗೋದಿಲ್ಲ. ಮತ್ತೆ ನಿಮ್ಮ ಲೈಫ್ಗೆ ಎಂಟ್ರಿ ಆಗುವ ಎನರ್ಜಿ ಕಾಣ್ತಾ ಇದೆ. ಆ ವ್ಯಕ್ತಿ ನಿಮ್ಮ ಲೈಫ್ಗೆ ಮತ್ತೆ ಬರ್ತಾ ಇರುವ ಎನರ್ಜಿ ಕಾಣ್ತಾ ಇದೆ. ಸೊ ಈ ಕನೆಕ್ಷನ್ ರಿಯಲ್ ಕನೆಕ್ಷನ್ ಅನ್ನೋ ಎನರ್ಜಿ ಇದೆ. ಪೇಷನ್ಸ್ ಇಟ್ಕೊಳ್ಳಿ, ಟ್ರಸ್ಟ್ ಯುವರ್ ಹಾರ್ಟ್, ಟ್ರಸ್ಟ್ ಯೂನಿವರ್ಸ್. ಎವ್ರಿಥಿಂಗ್ ಸ್ಲೋಲಿ ಪರ್ಫೆಕ್ಟ್ಲಿ ಅಲೈನ್ ಆಗುತ್ತೆ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಲಾರ್ಡ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.